ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಬಿಜೆಪಿ ಪಕ್ಷದ ವತಿಯಿಂದ ನಿನ್ನೆ ಪಾವಗಡ ಪಟ್ಟಣದಲ್ಲಿರುವ ನಿರೀಕ್ಷಣಾ ಮಂದಿರದಿಂದ ಶನಿ ಮಹಾತ್ಮ ಸರ್ಕಲ್ ಹಾಗೂ ಪಾವಗಡ ತಾಲೂಕು ಆಫೀಸ್ ಕಚೇರಿಯವರೆಗೆ ಬಿಜೆಪಿ ಪಕ್ಷದ ಮುಖಂಡರು ನೂರಾರು ಜನ ಕಾರ್ಯಕರ್ತರೊಂದಿಗೆ ಕಾಲ್ನಡಿಗೆ ಮೂಲಕ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಆಫೀಸ್ ಕಚೇರಿಗೆ ಭೇಟಿ ನೀಡಿ ಪಕ್ಷದ ವತಿಯಿಂದ ತಾಲೂಕು ಆಫೀಸ್ ಆವರಣದಲ್ಲಿ ಪ್ರತಿಭಟನೆಯನ್ನು 5/4/2025 ಬೆಳಗ್ಗೆ 11 ಗಂಟೆಯ ಸಮಯಕ್ಕೆ ರಾಜ್ಯ ಬಿಜೆಪಿ ಘಟಕದ ಆದೇಶದ ಮೇರೆಗೆ ಪಾವಗಡ ತಾಲೂಕಾ ಬಿಜೆಪಿ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕಾ ಅಧ್ಯಕ್ಷ ಅಶೋಕ್ ಕುಮಾರ್, ಪಾವಗಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಉದ್ದೇಶ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರುವಾಗ ಹಲವಾರು ಆಶ್ವಾಸನೆಗಳನ್ನು ಹೇಳಿದ್ರು. ನಾವೇನಾದ್ರು ಕಾಂಗ್ರೆಸ್ನವ್ರು ಕೇಳೋದು, ನಾವು ಗ್ಯಾರಂಟಿ ಕೊಡ್ತೀವಿ, ಗ್ಯಾರಂಟಿ ಘೋಷಣೆ ಮಾಡ್ತೀವಿ, ಎಲ್ಲ ಸಾಮಾನ್ಯರು ಗ್ಯಾರಂಟಿ ಕೊಡ್ತೀವಿ, ನೀವೆಲ್ಲ ಕುಟುಂಬ ನಿರ್ವಹಣೆ ಉಪಕಾರ ಆಗುತ್ತೆ ಅಂತ ಯೋಚನೆ ಮಾಡಿದ್ರು. ಸರ್ಕಾರದ ಬಂತು 136 ಸೀಟ್ ಬಂತು. ಸರ್ಕಾರದ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಸ್ವಾಮಿ ರೇಟ್ ಜಾಸ್ತಿ ಮಾಡಿದಿರ, ಪೆಟ್ರೋಲ್ ರೇಟ್ ಯಾಕೆ ಸ್ವಾಮಿ ಜಾಸ್ತಿ ಮಾಡಿದಿರ ಅಂತ ಅಂದ್ರೆ ಇದು ಕೇಂದ್ರ ಸರ್ಕಾರ ಮಾಡಿರೋದು, ನಾವಂತ. ಗಂಡ ಹೆಂಡತಿ ಇಬ್ಬರು ಬಸ್ಕೋಗ್ತಾ ಇಲ್ಲ. ನೀವು ಯೋಚನೆ ಮಾಡಿ, ಗಂಡ ಹೆಂಡತಿ ಇಬ್ರು ಬಸ್ಕೋಗ್ತಾ ಇಲ್ಲ. ಯಾಕೆ ಅಂದ್ರೆ ಗಂಡ ಹೋದ್ರೆ ಹೆಂಡತಿಗೂ ಸೇರಿಸಿ ಗಂಡ ಸಾರ್ಥ ಹೋಗ್ಬೇಕು. ಗಂಡ ಹೆಂಡತಿ ಹೋಗ್ತಾ ಇಲ್ಲ. ಪ್ರತಿಭಟನೆಗೆ ಪಾವಗಡ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಬಂದಿರುವ ಬಿಜೆಪಿ ಕಾರ್ಯಕರ್ತರೇ, ನಮ್ಮ ಮಂಡಲ ಅಧ್ಯಕ್ಷರಾದ ಅಶೋಕ್ ಅವರೇ, ರಾಜ್ಯ ಬಿಜೆಪಿ ಎಲ್ಲ ಹಿರಿಯ ಮುಖಂಡರೇ ಹಾಗೂ ನನ್ನ ಕಾರ್ಯಕರ್ತ ಬಂಧುಗಳೇ, ಈ ಪ್ರತಿಭಟನೆಯ ಮೂಲ ಉದ್ದೇಶ ಏನಂದ್ರೆ, ಈಗಾಗಲೇ ರಾಜ್ಯ ಸರ್ಕಾರ ನಮ್ಮ ಎಲ್ಲ ದಿನನಿತ್ಯ ವಸ್ತುಗಳ ಮೇಲೆ ಹಾಗೂ ಎಲ್ಲ ವಸ್ತುಗಳ ಮೇಲೆ ಅವರು ಹೊರೆ ಮೇಲೆ ಹೊರೆ ಬೀಳ್ತಾನೆ ಇದೆ. ಮತ್ತೆ ಈ ರಾಜ್ಯ ಸರ್ಕಾರ ಬಂದು ಸುಳ್ಳು ಗ್ಯಾರಂಟಿ ಕೊಟ್ಟ ಮೇಲೆ ಅನೇಕ ಎಲ್ಲಾ ವರ್ಗದವರೆಗೂ ಮೋಸ ಮಾಡಿದ್ರು. ಏಕೈಕ ಕಾಂಗ್ರೆಸ್ ಸರ್ಕಾರ ನಮ್ಮ ಭಾರತ ದೇಶ ಮೆಣಸಿನ ಗಿಡ ನಾಟಿ ಮಾಡ್ಬೇಕಂತ ಅನ್ಕೊಂಡು ಅಷ್ಟೊಂದು ಗುಂಡಿ ಬಿದ್ದಿದೆ. ಇವ್ರು ಜೊತೆಗೆ ಒಂದು ಗುಂಡಿ ಮುಚ್ಚೋ ಕೆಲಸನ ಮಾಡಿಲ್ಲ ರಾಜ್ಯ ಸರ್ಕಾರ. ನೆಕ್ಸ್ಟ್ ಎಲ್ಲ ಈಗ ಆಸ್ಪತ್ರೆ ಇರಲಿ, ಆಸ್ಪತ್ರೆಯಿಂದ ಒಳ್ಳೆ ಇದು ಮಾಡಿದಾಗ ಏನು ಆಂಬುಲೆನ್ಸ್ ಕೊಟ್ಟಿಲ್ಲ ಅಂತ ದೀನಸ್ಥಿತಿಯಲ್ಲಿರೋ ಸರ್ಕಾರ ಮಿನಿಸ್ಟರ್ಸ್ ಯಾರಿದ್ದಾರೆ ಕಾಂಗ್ರೆಸ್ ನಾಯಕರನ್ನ ಬೀದಿಯಲ್ಲಿ ಓಡಾಡೋದಕ್ಕೂ ಜನ ಬಿಡೋದಿಲ್ಲ. ನಾವಂತೂ ಅಲ್ಲ, ಜನರು ಓದಿಲ್ಲ. ಸೊ ಇದನ್ನ ಅರ್ಥಕೊಂಡು ಈ ಎಲ್ಲಾ ಬೆಲೆ ಏರಿಕೆಯನ್ನ ಇಳಿಕೆ ಮಾಡಿದ್ರೆ ನಿಮ್ಗೆ ಒಳ್ಳೇದು, ಇಲ್ಲಾಂದ್ರೆ ನಿಮ್ಗೆ ಉಳಿಗಾಲ ಇಲ್ಲ. ಸೊ ಹಾಗಾಗಿ ನಾವು ಪಾವಗಡ ತಾಲೂಕು ಬಿಜೆಪಿ ವತಿಯಿಂದ ರಾಜ್ಯ ಸರ್ಕಾರ ನಿರಂತರವಾಗಿ ಬೆಲೆ ಏರಿಕೆ ಮಾಡುವುದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡುತ್ತಿರುತ್ತಾರೆ. ಈ ಬಗ್ಗೆ ಹಲವಾರು ಜನಸಾಮಾನ್ಯರಿಗೆ ಸಹ ನಿತ್ಯ ಬಳಕೆಯ ವಸ್ತುಗಳ ಮೇಲೆ ನಿರಂತರವಾಗಿ ಬೆಲೆ ಏರಿಕೆ ಆಗುತ್ತಿರುವುದು. ಇದೇ ವೇಳೆ ಬಿಜೆಪಿ ಪಕ್ಷದ ರಾಜ್ಯ ಒಬಿಸಿ ಕಾರ್ಯದರ್ಶಿ ಮಾತನಾಡಿದ್ದು, ಇದೇ ವೇಳೆಯಲ್ಲಿ ಬಿಜೆಪಿ ಪಕ್ಷದ ಕೋರ್ ಕಮಿಟಿಯ ಸದಸ್ಯ ಡಾಕ್ಟರ್ ವೆಂಕಟರಾಮಯ್ಯ ಮಾತನಾಡಿದ್ದು, ಈ ವೇಳೆಯಲ್ಲಿ ಬಿಜೆಪಿ ಪಕ್ಷದ ಬಿಕೆಹಳ್ಳಿ ನಾರಾಯಣಸ್ವಾಮಿ, ಪುರಸಭಾ ಮಾಜಿ ನಾಮಿನಿ ಸದಸ್ಯರಾದಂತಹ ಗೋಲ್ಡನ್ ಮಂಜುನಾಥ್, ಬಿಜೆಪಿ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷ ಪ್ರಸನ್ನ ಸುಮನ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ, BV5 ನ್ಯೂಸ್ ಕನ್ನಡ, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.